ಸ್ನೇಹಿತರೆ, ನಿಂಬೆಹಣ್ಣು ಯಾರಿಗೆ ಗೊತ್ತಿರಲ್ಲ ಹೇಳಿ. ಅಡಿಗೆಗೆ ಹುಳಿ ಕೊಡೋದೆ ಈ ನಿಂಬೆಹಣ್ಣು. ನಿಂಬೆಹಣ್ಣು ಇಲ್ಲ ಅಂದರೆ ಅಡಿಗೆ ಇಲ್ಲ, ಅಡಿಗೆ ಇಲ್ಲ ಅಂದರೆ ನಿಂಬೆಹಣ್ಣು ಇಲ್ಲ. ಮಾರುಕಟ್ಟೆಯಲ್ಲಿ ಸಿಗುವ ನಿಂಬೆಹಣ್ಣುಗಳು ಒಂದೊಂದು ಸಲ 5 ರೂಪಾಯಿಗೆ 1 ನಿಂಬೆಹಣ್ಣು ಅಥವಾ 10 ರೂಪಾಯಿಗೆ 3 ನಿಂಬೆಹಣ್ಣು ಸಿಗೋದು ಸಹಜ. ಆದರೆ ಇಲ್ಲಿ ಮಾರಾಟ ಆಗಿರುವ ಈ ಒಂದು ನಿಂಬೆ ಹಣ್ಣಿನ ಬೆಲೆ ಕೇಳಿದರೆ ತಲೆ ತಿರುಗುತ್ತೆ. ಈ ಒಂದು ನಿಂಬೆಹಣ್ಣು ಬರೋಬ್ಬರಿ 1,40,000 ರೂಪಾಯಿಗೆ ಮಾರಾಟ ಆಗಿದೆ. ಒಂದು ನಿಂಬೆಹಣ್ಣು ಇಷ್ಟು ದೊಡ್ಡ ಮಟ್ಟಕ್ಕೆ ಮಾರಾಟ ಆಗಿದೆ ಅಂದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು ಅಲ್ವಾ? ಈ ನಿಂಬೆಹಣ್ಣು ಹೇಗೆ ಬಂತು? ಈ ನಿಂಬೆಹಣ್ಣನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಮಾರಾಟ ಮಾಡಿದ್ರು? ಈ ಎಲ್ಲ ವಿಚಾರದ ಬಗ್ಗೆ ನೀವು ಕೇಳಿದರೆ ಖಂಡಿತ ಆಶ್ಚರ್ಯ ವ್ಯಕ್ತಪಡಿಸ್ತೀರಾ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಈ ಅತ್ಯಂತ ದುಬಾರಿ ನಿಂಬೆಹಣ್ಣು ಮಾರಾಟ ಆಗಿರೋದು ಯುನೈಟೆಡ್ ಕಿಂಗ್ಡಮ್ನ ಒಂದು ಭಾಗ ಆಗಿರುವ ಇಂಗ್ಲೆಂಡ್ ದೇಶದಲ್ಲಿ. ಇಂಗ್ಲೆಂಡ್ ದೇಶದಲ್ಲಿ ನೆಲೆಸಿರುವ ಒಂದು ಕುಟುಂಬ ನಿಂಬೆಹಣ್ಣಿನ ಬಿಸ್ನೆಸ್ ಮಾಡ್ತಾ ಇರುತ್ತೆ. ಸುಮಾರು 300 ವರ್ಷದಿಂದನೂ ಈ ಕುಟುಂಬ ನಿಂಬೆಹಣ್ಣು ವ್ಯಾಪಾರ ಮಾಡುತ್ತಿರುವ ಇತಿಹಾಸ ಇದೆ. ಯುನೈಟೆಡ್ ಕಿಂಗ್ಡಮ್ ಮತ್ತು ಇಂಗ್ಲೆಂಡ್ ದೇಶಗಳಲ್ಲಿ ಇವರು ಬೆಳೆಯುವ ನಿಂಬೆಹಣ್ಣು ತುಂಬಾ ಫೇಮಸ್ ಮತ್ತು ಬೇಡಿಕೆ ಇರುತ್ತೆ. ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳು, ರಾಜ ಮನೆತನದವರು ಇವರು ಬೆಳೆಯುವ ನಿಂಬೆಹಣ್ಣನ್ನೇ ಇವತ್ತಿನವರೆಗೂ ಅಡಿಗೆಗೆ ಉಪಯೋಗಿಸುತ್ತಾ ಇರೋದು. ಇವರು 2 ರೀತಿಯ ನಿಂಬೆಹಣ್ಣನ್ನು ಬೆಳೀತಾರೆ. ಒಂದು ಗುಂಟಕ್ಕೆ ಇರುವ ನಿಂಬೆಹಣ್ಣು ಮತ್ತು ಉದ್ದವಾಗಿ ಇರುವ ನಿಂಬೆಹಣ್ಣು. ಇವರು ಬೆಳೆಯುವ ಉದ್ದವಾದ ವಿಶೇಷವಾದ ನಿಂಬೆಹಣ್ಣಿನಲ್ಲಿ ಏನಿಲ್ಲ ಅಂದರೂ 250ರಿಂದ 500 ml ನಿಂಬೆ ರಸ ಬರುತ್ತೆ. ಹಾಗಾಗಿ ಈ ಉದ್ದನೆಯ ನಿಂಬೆಹಣ್ಣು ತುಂಬಾ ಫೇಮಸ್. ಈ ಕುಟುಂಬಸ್ಥರು 100 ಎಕರೆಯಲ್ಲಿ ನಿಂಬೆಹಣ್ಣನ್ನು ಬೆಳೆಯುತ್ತಾರೆ. ಮೊದಲಿನಿಂದಲೂ ಈ ಕುಟುಂಬದವರು ನಿಂಬೆಹಣ್ಣು ಬಿಟ್ಟರೆ ಬೇರೆ ಬಿಸ್ನೆಸ್ ಮಾಡೋದು ಇಲ್ಲ. ಕೇವಲ ನಿಂಬೆಹಣ್ಣಿನ ಮಾರಾಟ ಮಾತ್ರ ಮಾಡ್ತಾರೆ. ಇವರು ಒಂದು ದಿನ ತಮ್ಮ ತೋಟದಲ್ಲಿ ನಿಂಬೆಹಣ್ಣನ್ನು ಪರಿಶೀಲನೆ ಮಾಡುತ್ತಾ ಓಡಾಡುತ್ತಾ ಇರ್ತಾರೆ. ಹಾಗೆ ನೋಡ್ತಾ ನೋಡ್ತಾ ತೋಟದ ಒಂದು ಮೂಲೆಯಲ್ಲಿ ಏನೋ ಅನುಮಾನ ಬಂದು ಚಾಣ ತೆಗೆದುಕೊಂಡು ಮಣ್ಣನ್ನು ಕೆತ್ತುತ್ತಾರೆ. ನಂತರ ಈ ತೋಟದ ಮಾಲೀಕನಿಗೆ ಮಣ್ಣಿನ ಒಳಗಡೆ ಒಂದು ಸಣ್ಣದಾದ ಪೆಟ್ಟಿಗೆ ಸಿಗುತ್ತೆ. ತೋಟದಲ್ಲಿ ಸಿಕ್ಕ ಈ ವಿಚಿತ್ರವಾದ ಪೆಟ್ಟಿಗೆಯನ್ನು ತೆಗೆದುಕೊಂಡು ನೇರವಾಗಿ ಮನೆಗೆ ಹೋಗ್ತಾನೆ. ಈ ಪೆಟ್ಟಿಗೆ ಬಾಗಿಲನ್ನು ನಾವು ತೆಗೆಯೋದು ಬೇಡ, ಸುಮ್ಮನೆ ರಿಸ್ಕ್ ಯಾಕೆ ಅಂತ ಯೋಚನೆ ಮಾಡಿ ಎಲ್ಲ ವಿಚಾರವನ್ನು ಮೇಲಧಿಕಾರಿಗಳಿಗೆ ತಿಳಿಸುತ್ತಾರೆ. ಈ ಪೆಟ್ಟಿಗೆ ಒಳಗಡೆ ಏನಿದೆ ಎಂಬುದನ್ನು ಅಧಿಕಾರಿಗಳ ಸಮ್ಮುಖದಲ್ಲೇ ಎಲ್ಲರೂ ನೋಡೋಣ ಅಂತ ನಿರ್ಧಾರ ಮಾಡ್ತಾರೆ. ಕರೆ ಮಾಡಿದ ತಕ್ಷಣ ಅಧಿಕಾರಿಗಳು ಮಾಲೀಕನ ಮನೆಗೆ ಬರ್ತಾರೆ. ಪೆಟ್ಟಿಗೆಯನ್ನು ಹೊರಗಡೆಯಿಂದ ಸರಿಯಾಗಿ ಪರಿಶೀಲಿಸ್ತಾರೆ. ಏನಾದರೂ ಅಪಾಯ ಇದೆನಾ ಇಲ್ಲವಾ ಅಂತ. ನಂತರ ಏನೋ ಅಪಾಯ ಇಲ್ಲ ಅಂತ ಗೊತ್ತಾಗಿ ಪೆಟ್ಟಿಗೆಯನ್ನು ಓಪನ್ ಮಾಡಿ ನೋಡ್ತಾರೆ. ಪ್ರತಿಯೊಬ್ಬರು ಶಾಕ್ ಆಗ್ತಾರೆ. ಈ ಪೆಟ್ಟಿಗೆ ಒಳಗಡೆ ಇದ್ದದ್ದು ಕಂದು ಬಣ್ಣದ ನಿಂಬೆಹಣ್ಣು. ಅಧಿಕಾರಿಗಳು ಮತ್ತು ಮಾಲೀಕನಿಗೆ ಕನ್ಫ್ಯೂಸ್ ಆಗುತ್ತೆ. ಈ ಪೆಟ್ಟಿಗೆ ಇಲ್ಲಿಗೆ ಹೇಗೆ ಬಂತು? ಈ ಪೆಟ್ಟಿಗೆ ಒಳಗೆ ಈ ರೀತಿ ವಿಶೇಷವಾದ ನಿಂಬೆಹಣ್ಣನ್ನು ಯಾರು ಇಟ್ರು ಅಂತ ತಲೆ ಕೆಡಿಸಿಕೊಳ್ತಾರೆ. ಅಧಿಕಾರಿಗಳು ಈ ನಿಂಬೆಹಣ್ಣನ್ನು ಸರಿಯಾಗಿ ಪರಿಶೀಲಿಸಿದಾಗ ನಿಂಬೆಹಣ್ಣಿನ ಮೇಲೆ ಅಕ್ಷರಗಳು ಕಂಡುಬರುತ್ತೆ. ಆದರೆ ಈ ನಿಂಬೆಹಣ್ಣಿನಲ್ಲಿ ಬರೆದಿರುವ ಅಕ್ಷರಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗಾಗಲಿ ಮಾಲೀಕನಿಗಾಗಲಿ ಸಾಧ್ಯ ಆಗೋದಿಲ್ಲ. ನಂತರ ಟ್ರಾನ್ಸ್ಲೇಟರ್ ಅನ್ನು ನೇಮಕ ಮಾಡಿ ಅವರಿಂದ ಈ ಅಕ್ಷರಗಳನ್ನು ಓದಿಸುತ್ತಾರೆ. ಈ ಟ್ರಾನ್ಸ್ಲೇಟ್ ಮಾಡುವ ವ್ಯಕ್ತಿಗಳು ಯಾವುದೇ ಭಾಷೆಯಲ್ಲಿ ಪದಗಳಿದ್ದರೂ ಅದನ್ನು ಕನ್ವರ್ಟ್ ಮಾಡಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹೇಳ್ತಾರೆ. ಈ ನಿಂಬೆ ಹಣ್ಣಿನಲ್ಲಿ ಏನು ಬರೆದಿದ್ದಾರೆ ಅಂತ ಟ್ರಾನ್ಸ್ಲೇಟರ್ ಸ್ಪಷ್ಟವಾಗಿ ತಿಳಿಸ್ತಾನೆ. ಮಿಸ್ಟರ್ ಪಿ ಲೂ ಫ್ರಾಂಚೈನಿ, ನವೆಂಬರ್ 4, 1739 ಟು ಮಿಸ್ ಇ ಬಾಕ್ಸ್ಟರ್. ಇಷ್ಟು ಪದಗಳು ನಿಂಬೆ ಹಣ್ಣಿನಲ್ಲಿ ಬರೆದಿದ್ದಾರೆ. ನಂತರ ಈ ನಿಂಬೆ ಹಣ್ಣಿನಲ್ಲಿರುವ ಅಕ್ಷರಗಳ ಶೋಧ ಕಾರ್ಯ ಆರಂಭ ಮಾಡ್ತಾರೆ. ಎಲ್ಲ ಸತ್ಯ ಬೆಳಕಿಗೆ ಬರುತ್ತೆ. ಸ್ನೇಹಿತರೆ, ಈಗ ನಿಂಬೆ ಹಣ್ಣನ್ನು ಮಾರಾಟ ಮಾಡುತ್ತಿರುವ ಮಾಲೀಕನ ಮುತ್ತಜ್ಜಿ 1739ರಲ್ಲಿ ಪೀಲು ಫ್ರಾಂಚೈಸಿ ರಾಜ ಮನೆತನದಲ್ಲಿ ಅಡಿಗೆ ಕೆಲಸ ಮಾಡುತ್ತಿದ್ದವರು. 1739ರಲ್ಲಿ ಅಡಿಗೆ ಮಾಡೋದಕ್ಕೆ ರಾಜರ ಆಸ್ಥಾನಕ್ಕೆ ಇವರು ಹೋಗ್ತಿದ್ರಂತೆ. ರಾಜರ ಮನೆಯವರು ಎಲ್ಲೇ ಹೋದರೂ ಈ ಬ್ಯಾಕ್ಸ್ಟರ್ ಮುತ್ತಜ್ಜಿಯನ್ನು ಕರೆದುಕೊಂಡೇ ಹೋಗ್ತಿದ್ರಂತೆ. ಬ್ಯಾಕ್ಸ್ಟರ್ ಅಜ್ಜಿ ಆಸ್ಥಾನಕ್ಕೆ ಬಂದು ಅಡಿಗೆ ಮಾಡಿಲ್ಲ ಅಂದ್ರೆ ಯಾರು ಕೂಡ ಊಟನೇ ಮಾಡುತ್ತಿರಲಿಲ್ಲಂತೆ. ಇವರ ಕೈ ರುಚಿಗೆ ಅಷ್ಟೊಂದು ಹೊಂದಿಕೊಂಡಿದ್ದರು. ಮಹಾರಾಜ ಮತ್ತು ಮಹಾರಾಣಿ ಬ್ಯಾಕ್ಸ್ಟರ್ ಅಜ್ಜಿ ಮಾಡುತ್ತಿದ್ದ ಅಡಿಗೆ ಮಾತ್ರ ಸೇವಿಸುತ್ತಾ ಇದ್ರಂತೆ. ಒಂದು ಸಣ್ಣ ತೋಟದಲ್ಲಿ ನಿಂಬೆಹಣ್ಣನ್ನು ಬೆಳೆಯುತ್ತಿದ್ದ ಈ ಅಜ್ಜಿಗೆ ರಾಜ ಮನೆತನದವರು 100 ಎಕರೆಯನ್ನು ಉಚಿತವಾಗಿ ನಿಂಬೆಹಣ್ಣನ್ನು ಬೆಳೆಯುವುದಕ್ಕೆ ಉಡುಗೊರೆಯಾಗಿ ಕೊಡುತ್ತಾರೆ. ಈ ಉಡುಗೊರೆಯಾಗಿ ಬಂದ 100 ಎಕರೆಯ ವಿಚಾರವನ್ನು ಮಕ್ಕಳಿಗಾಗಲಿ ಮರಿ ಮೊಮ್ಮಕ್ಕಳಿಗಾಗಲಿ ಹೇಳಿರಲ್ಲ. ಆದರೆ ವಿಲ್ನಲ್ಲಿ ಯಾರಿಗೆ ಎಷ್ಟು ಸೇರಬೇಕು ಎಂಬುದರ ಎಲ್ಲ ಮಾಹಿತಿಯನ್ನು ಬರೆದಿರ್ತಾರೆ. ಈ ಒಂದು ನಿಂಬೆಹಣ್ಣಿನಿಂದ ಇಷ್ಟೆಲ್ಲ ಆಗಿದೆ ಅಂತ ಮಾಹಿತಿ ಸಿಗುತ್ತೆ. ಒಂದು ದಿನ ಈ ರಾಜ ಮನೆತನಕ್ಕೆ ಬೇರೆ ರಾಜ ಮನೆತನದವರು ವಿಶೇಷವಾದ ಕಂದು ಬಣ್ಣದ ನಿಂಬೆಹಣ್ಣು ಬೆಳೆಯುವ ಏಕೈಕ ಗಿಡ ಉಡುಗೊರೆಯಾಗಿ ಕೊಡ್ತಾರೆ. ಈ ಗಿಡ ಸಣ್ಣದಾದ
ದೊಡ್ಡದಾದ ಒಂದು ಮರವಾಗಿ ಬೆಳೆಯುತ್ತೆ. ನಂತರ ಕೇವಲ ಒಂದೇ ಒಂದು ಕಂದು ಬಣ್ಣದ ನಿಂಬೆ ಹಣ್ಣನ್ನು ಬಿಡುತ್ತೆ. ಈ ನಿಂಬೆ ಹಣ್ಣಿನಿಂದ ಅಡಿಗೆ ಮಾಡಿ ಸವಿದರೆ ರುಚಿ 10 ಪಟ್ಟು ಹೆಚ್ಚಾಗುತ್ತೆ. ರಾಜ ಮನೆತನದವರು ಈ ಕಂದು ಬಣ್ಣದ ನಿಂಬೆ ಗಿಡ ನೆಡುತ್ತಾರೆ. ಮರವಾಗಿ ಬೆಳೆಯುತ್ತೆ. ಒಂದು ಮರದಲ್ಲಿ ಕೇವಲ ಒಂದೇ ಒಂದು ಕಂದು ಬಣ್ಣದ ನಿಂಬೆ ಹಣ್ಣು ಬಿಡುತ್ತೆ. ಈ ನಿಂಬೆ ಹಣ್ಣನ್ನು ಸ್ನೇಹದ ಸಂಕೇತವಾಗಿ ಬ್ಯಾಕ್ಸ್ಟರ್ ಅಜ್ಜಿಗೆ ಉಡುಗೊರೆಯಾಗಿ ಮಹಾರಾಣಿ ಕೊಡುತ್ತಾರೆ. ಮಹಾರಾಣಿಯು ಬ್ಯಾಕ್ಸ್ಟರ್ ಅಜ್ಜಿಗೆ ನಿಂಬೆ ಹಣ್ಣನ್ನು ಕೊಡುವಾಗ ಎಲ್ಲಾ ರೀತಿಯ ಮಾಹಿತಿಯನ್ನು ನಿಂಬೆ ಹಣ್ಣಿನಲ್ಲಿ ಬರೆದು ಕೊಟ್ಟಿರೋದ್ರಿಂದ ಈ ನಿಂಬೆ ಹಣ್ಣು ಯಾರದ್ದು ಅಂತ ಈಗ ಗೊತ್ತಾಗಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಈ ಪೆಟ್ಟಿಗೆಯಲ್ಲಿ ಸಿಕ್ಕ ಕಂದು ಬಣ್ಣದ ನಿಂಬೆ ಹಣ್ಣು ಸುಮಾರು 285 ವರ್ಷಗಳ ಪುರಾತನದ್ದು. ಪ್ರಪಂಚದ ಏಕೈಕ ಮತ್ತು ಪುರಾತನ ನಿಂಬೆ ಹಣ್ಣು ಇದು. ಸ್ನೇಹಿತರೆ, ಈ ಬ್ಯಾಕ್ಸ್ಟರ್ ಅಜ್ಜಿ 120 ವರ್ಷಗಳ ಕಾಲ ಬದುಕಿದ್ರಂತೆ. ರಾಜ ಮನೆತನದವರು ಕೊಟ್ಟಿರುವ ಈ ನಿಂಬೆ ಹಣ್ಣನ್ನು ನೀವೇ ಇಟ್ಟುಕೊಳ್ಳಬಹುದು ಅಥವಾ ಸರ್ಕಾರಕ್ಕೆ ರವಾನೆ ಮಾಡಬಹುದು, ಇಲ್ಲ ಅಂದರೆ ಹರಾಜಿನಲ್ಲಿ ಕೂಗಬಹುದು ಅಂತ ಅಧಿಕಾರಿಗಳು ಮಾಲೀಕನಿಗೆ ತಿಳಿಸ್ತಾರೆ. ಈ ನಿಂಬೆ ಹಣ್ಣು ಸರ್ಕಾರದ ನಿಧಿಯ ಪಟ್ಟಿಗೆ ಸೇರುತ್ತೆ, ಆದರೆ ಸರ್ಕಾರದ ಹಕ್ಕು ಇಲ್ಲ. ಸ್ವತಃ ರಾಜ ಮನೆತನದವರು ನಿಮ್ಮ ಮುತ್ತಜ್ಜಿಯ ಹೆಸರು ಬರೆದು ಈ ನಿಂಬೆ ಹಣ್ಣು ಕೊಟ್ಟಿರೋದ್ರಿಂದ ಇದು ಸಂಪೂರ್ಣವಾಗಿ ನಿಮಗೆ ಸೇರಿದ್ದು. ನೀವೇ ಏನಾದರೂ ನಿರ್ಧಾರ ಮಾಡಿ ಅಂತ ಹೇಳಿ ಅಧಿಕಾರಿಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ನಿಧಾನವಾಗಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಇಷ್ಟು ವರ್ಷ ಆದ ಮೇಲೆ ಈ ನಿಂಬೆ ಹಣ್ಣು ನಮಗೆ ಸಿಕ್ಕಿದೆ, ಈ ನಿಂಬೆ ಹಣ್ಣಿನ ಬಗ್ಗೆ ಜಗತ್ತಿಗೂ ಗೊತ್ತಾಗಬೇಕು ಅಂತ ನಿರ್ಧಾರ ಮಾಡಿ ನಿಂಬೆ ಹಣ್ಣನ್ನು ಹರಾಜಿಗೆ ಹಾಕುತ್ತಾರೆ. ಹರಾಜಿಗೆ ಹಾಕಿದ ಕೇವಲ 2 ದಿನದಲ್ಲಿ ಇಂಗ್ಲೆಂಡ್ನ ಒಂದು ಮ್ಯೂಸಿಯಂ ಈ ನಿಂಬೆ ಹಣ್ಣನ್ನು $1780 ಕೊಟ್ಟು ಖರೀದಿ ಮಾಡ್ತಾರೆ. $1780 ಇಂಡಿಯನ್ ರೂಪಾಯಿಯಲ್ಲಿ 1,40,000 ದುಡ್ಡಾಗುತ್ತೆ. ಪುರಾತನವಾದ ಒಂದು ನಿಂಬೆ ಹಣ್ಣಿನಿಂದ 1,40,000 ದುಡ್ಡು ಲಾಟರಿ ಹೊಡಿತು ಈ ಕುಟುಂಬಕ್ಕೆ ಅಂತ ನೀವು ಅಂದುಕೊಂಡ್ರೆ ಖಂಡಿತ ತಪ್ಪು. ಈ ನಿಂಬೆ ಹಣ್ಣಿಗೆ ಬಂದ ದುಡ್ಡನ್ನು $1 ಕೂಡ ಬಳಸಿಕೊಳ್ಳದೆ ಸಂಪೂರ್ಣವಾಗಿ 1,40,000 ಮಕ್ಕಳ ಶಿಕ್ಷಣ ನಿಧಿಗೆ ಕೊಡುತ್ತಾರೆ. ಒಂದು ನಿಂಬೆ ಹಣ್ಣಿನಿಂದ ಮಕ್ಕಳ ಶಿಕ್ಷಣ ನಿಧಿಗೆ ಸಹಾಯ ಮಾಡಿದ ಹಾಗೆ ಆಯಿತು ಮತ್ತು ಇಡೀ ಪ್ರಪಂಚಕ್ಕೆ ಕಂದು ಬಣ್ಣದ ನಿಂಬೆ ಹಣ್ಣು ಭೂಮಿ ಮೇಲೆ ಬೆಳೆಯುತ್ತಾ ಇದ್ದರು ಎಂಬ ಸತ್ಯ ಕೂಡ ಬೆಳಕಿಗೆ ಬಂತು. ಸ್ನೇಹಿತರೆ, ಈ ನಿಂಬೆ ಹಣ್ಣಿನ ಬಗ್ಗೆ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದರೆ ಸಾಕಷ್ಟು ಮಾಹಿತಿಗಳು ಮತ್ತು ಆರ್ಟಿಕಲ್ ಲಿಂಕ್ಸ್ ಕೂಡ ಬರುತ್ತೆ, ನೀವು ಕೂಡ ಓದಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಈ ನಿಂಬೆ ಹಣ್ಣಿನ ಬಗ್ಗೆ ಪ್ರಕಟ ಆದ ಒಂದು ಆರ್ಟಿಕಲ್ ಅನ್ನು ಹಾಕಿರ್ತಾನೆ, ನೀವು ಕೂಡ ಓದಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.